ಇವನ ಮನಸ್ಸಲ್ಲಿ ಏನೋ ಸ್ಟ್ರಾಂಗ್ ಆಗಿ ಅನಿಸ್ತಿರುತ್ತೆ, ನನಗೆಲ್ಲೋ ಒಂದು ಕಡೆ ಮೋಸ ಆಗ್ತಿದೆ, ತುಂಬ ಸ್ಟ್ರಾಂಗ್ ಆಗಿ ಬಿಲೀವ್ ಮಾಡ್ತಾನೆ ಅವನದನ್ನು. ಇದೊಂದು 90s ಕಿಡ್ಸ್ ಲವ್ ಸ್ಟೋರಿ ಆಗಿರುತ್ತೆ. ಆವಾಗಿನ ಕಾಲದಲ್ಲಿ ಮನೆಗೆ ಒಂದು ಕೀಪ್ಯಾಡ್ ಮೊಬೈಲ್ ಇದ್ರೆ ಹೆಚ್ಚು ಅನ್ನುವ ಕಾಲ ಅದು. ಈ ಒಂದು ಪ್ರೇಮ ಕಥೆಯ ಕೊನೆಯಲ್ಲಿ ನಿಮಗೆ ಎದೆ ಭಾರ ಆಗಿ ಕಣ್ಣೀರು ಬರೋದಂತೂ ಖಂಡಿತ ಅಂತ ನಾನು ಹೇಳ್ತೀನಿ. ಕೊನೆಗೆ ಇವರಿಬ್ಬರ ನಡುವೆ ಪ್ರೀತಿ ಹುಟ್ಟುತ್ತೆ. ಸೊ ಈ ಒಂದು ಪ್ರೀತಿ ತುಂಬ ಚೆನ್ನಾಗಿ ಹೋಗ್ತಾ ಇರುತ್ತೆ. ಕೊನೆಗೆ ಈತ ಅವಳನ್ನ ರಿಸ್ಟ್ರಿಕ್ಟ್ ಮಾಡಕ್ಕೆ ಶುರು ಮಾಡ್ತಾಳೆ. ನೀನು ಅಲ್ಲಿ ಹೋಗ್ಬಾರ್ದು, ಇಲ್ಲಿ ಹೋಗ್ಬಾರ್ದು, ಅವನ ಜೊತೆ ಮಾತಾಡ್ಬಾರ್ದು, ಇವನ ಜೊತೆ ಮಾತಾಡಬಾರ್ದು, ಅನುಮಾನ ಪಡೋಕ್ಕೆ ಶುರು ಮಾಡ್ತಾನೆ. ಆದರೆ ಅಷ್ಟು ವರ್ಷ ಪ್ರೀತಿ ಮಾಡಿರೋಂಥ ಹುಡುಗಿ ಅವಳು ಬಂದು, ನಾನು ನಿನಗೆ ಪೊಲೀಸ್ ಕಂಪ್ಲೇಂಟ್ನ ಕೊಡ್ತೀನಿ, ನೀನು ಇಲ್ಲಿಂದ ಹೋಗಿಲ್ಲ ಅಂದರೆ ನನಗೆ ಪ್ರಾಬ್ಲಮ್ ಆಗುತ್ತೆ, ನನಗೆ ನೀನು ಇಷ್ಟ ಇಲ್ಲ, ದಯವಿಟ್ಟು ಇಲ್ಲಿಂದ ಹೋಗ್ಬಿಡು ಅಂತ ಹೇಳ್ತಾಳೆ. 15-20 ಡೇಸಲ್ಲಿ ಅವನ ಮದುವೆ ಕೂಡ ಆಗ್ತಾಳೆ. ಮೀನ್ಸ್ ಅವಳ ಟೀಮ್ ಲೀಡರ್ನ ಮದುವೆನೂ ಆಗ್ತಾಳೆ. ಆತ್ಮಹತ್ಯೆನ ಮಾಡ್ಕೊತಾರೆ. ಒಂದು ವಿಷಯನ ಕೇಳಿದ ಆ ಹುಡುಗ ಏನಾಗ್ತಾನೆ ಹೇಳಿ? ಸೊ ಟೋಟಲಿ ಬ್ಲ್ಯಾಂಕ್. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಯುವ ಪಡುಕೋಣೆ. ಇದೊಂದು 90s ಕಿಡ್ಸ್ ಲವ್ ಸ್ಟೋರಿ ಆಗಿರುತ್ತೆ. ಆವಾಗಿನ ಕಾಲದಲ್ಲಿ ಮನೆಗೆ ಒಂದು ಕೀಪ್ಯಾಡ್ ಮೊಬೈಲ್ ಇದ್ದರೆ ಹೆಚ್ಚು ಅನ್ನುವ ಕಾಲ ಅದು. ಸೊ ಆ ಒಂದು ಸಮಯದಲ್ಲಿ ನಡೆದಿರುವಂತಹ ಈ ಒಂದು ಪ್ರೇಮ ಕಥೆಯ ಕೊನೆಯಲ್ಲಿ ನಿಮಗೆ ಎದೆ ಭಾರ ಆಗಿ ಕಣ್ಣೀರು ಬರೋದಂತೂ ಖಂಡಿತ ಅಂತ ನಾನು ಹೇಳ್ತೀನಿ. ಈ ಹುಡುಗ ಓದ್ತಾ ಇರೋದು 8ನೇ ತರಗತಿಯಲ್ಲಿ, ಆ ಹುಡುಗಿ 7ನೇ ತರಗತಿಯಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಇರ್ತಾಳೆ. ಸೊ ಈತನಿಗೆ ಅವಳಂದರೆ ತುಂಬ ಇಷ್ಟ. ಅವಳ ಕ್ಲಾಸ್ ರೂಮಲ್ಲೇ ಜಾಸ್ತಿ ಹೋಗ್ತಾ ಇರ್ತಾನೆ, ಅಲ್ಲೇ ಅಡ್ಡಾಡ್ತಾ ಇರ್ತಾನೆ, ಅವಳನ್ನ ನೋಡ್ತಾ ಇರ್ತಾನೆ. ಆದರೆ ಅವಳ ಕಡೆಯಿಂದ ಯಾವುದೇ ಸಿಗ್ನಲ್ ಕೂಡ ಸಿಗ್ತಾ ಇರಲ್ಲ. ಸೊ ಕೊನೆಗೆ ದಿನಗಳು ಕಳೆಯುತ್ತೆ, ವರ್ಷಗಳೇ ಕಳೆಯುತ್ತೆ. ನಂತರ ಇವನು 10ನೇ ತರಗತಿಯ ಕೊನೆಗೆ ಬರ್ತಾನೆ. ಆದರೂ ಕೂಡ ಈತನಿಗೆ ತನ್ನ ಪ್ರೀತಿ ವಿಷಯ ಹೇಳೋ ಧೈರ್ಯನೇ ಇರಲ್ಲ. ಕೊನೆಗೆ ಬೀಳ್ಕೊಡುಗೆ ಸಮಾರಂಭ ಬಂದೇ ಬಿಡುತ್ತೆ. ಇನ್ನೇನು ನನ್ನ ಹುಡುಗಿನ ನೋಡೋಕ್ಕಾಗಲ್ಲ, ಅವಳಿಗೆ ನನ್ನ ಪ್ರೀತಿನ ಹೇಳೋಕ್ಕಾಗಿಲ್ಲ ಅನ್ನೋ ನೋವು ತುಂಬ ಕಾಡುತ್ತೆ. ಕೊನೆಗೂ ಬೀಳ್ಕೊಡುಗೆ ಸಮಾರಂಭ ಆಗುತ್ತೆ, ಈತ ಮನೆಗೆ ಹೋಗ್ತಾನೆ. ಸೊ ಕೊನೆಗೆ ಈತನ ಹೈಯರ್ ಅಭ್ಯಾಸಕ್ಕಾಗಿ ಈತ ಕಾಲೇಜ್ಗೆ ಸೇರ್ಕೊಳ್ತಾನೆ. ಹೇಗಾದರೂ ಮಾಡಿ ಅವಳನ್ನು ಕಾಂಟ್ಯಾಕ್ಟ್ ಮಾಡಬೇಕು, ಅವಳ ಜೊತೆ ನಾನು ಮಾತಾಡಬೇಕು ಅಂತ ಅವಳ ಮನೆ ಎಲ್ಲಿರೋದು ಅಂತ ತನ್ನ ಫ್ರೆಂಡ್ಸ್ ಹತ್ರ ಎಲ್ಲ ಡಿಸ್ಕಸ್ ಮಾಡಿ ಹೇಗೋ ಅವಳ ಮನೆ ಎಲ್ಲಿ ಅಂತ ಹುಡುಕ್ತಾನೆ. ನಂತರ ಅವಳ ಕಾಂಟ್ಯಾಕ್ಟ್ ನಂಬರನ್ನು ಕೂಡ ಹೇಗೋ ತಗೊತಾನೆ. ಅದು ಅವರ ಮನೆಯ ಫೋನ್ ಆಗಿರುತ್ತೆ. ನಂತರ ಇವಳನ್ನ ಕಾಂಟ್ಯಾಕ್ಟ್ ಮಾಡಬೇಕಲ್ವ, ನನಗೂ ಒಂದು ಫೋನ್ ಬೇಕು ಅಂತ ತನ್ನ ತಂದೆ ತಾಯಿ ಹತ್ರ ಗಾಡಿ ಬೇಡಿ ತನಗೆ ಒಂದು ಮೊಬೈಲ್ ಕೊಡಿಸಿ ಅಂತ ಕೇಳ್ಕೊತಾನೆ. ಹಾಗೆ ಮೊಬೈಲ್ ಕೂಡ ತಗೊತಾನೆ. ಸೊ ಅದಾದ ನಂತರ ಇನ್ನೇನು ಅವಳ ನಂಬರ್ ಕೂಡ ಸಿಗುತ್ತೆ. ಹೇಗೆ ಮೆಸೇಜ್ ಮಾಡಲಿ, ಏನಂತ ಮೆಸೇಜ್ ಮಾಡಲಿ, ಯಾರು ನೋಡ್ತಾರೋ, ಯಾರು ಅದನ್ನು ನೋಡಿ ರೀಪ್ಲೈ ಮಾಡ್ತಾರೋ ಇಲ್ಲ ಬೈತಾರೋ ಅನ್ನೋ ಭಯ ತುಂಬ ಇರುತ್ತೆ. ಸೊ ಕೊನೆಗೊಂದಿನ ಧೈರ್ಯ ಮಾಡಿ ಇವನು ಹಾಯ್ ಅಂತ ಮೆಸೇಜ್ ಮಾಡ್ತಾನೆ. ಆದರೆ ಒಂದಿನ ರೀಪ್ಲೈ ಬರಲ್ಲ, 2 ದಿನ ಆದರೂ ಅದಕ್ಕೆ ರೀಪ್ಲೈನೇ ಬರಲ್ಲ. ತಿರ್ಗಾ ಹಾಯ್ ಗುಡ್ ಮಾರ್ನಿಂಗ್, ಹಾಯ್ ಗುಡ್ ನೈಟ್ ಅಂತ ಒಂದೊಂದು ಮೆಸೇಜ್ ಹಾಕ್ತಾನೆ ಇರ್ತಾನೆ. ಒಂದು 2-3 ದಿನ ಆದ ನಂತರ ಆ ಕಡೆಯಿಂದ ಹಾಯ್ ಯಾರು ನೀವು ಅಂತ ಮೆಸೇಜ್ ಬರುತ್ತೆ. ಸೊ ಈತನಿಗೆ ತುಂಬ ಖುಷಿ ಆಗುತ್ತೆ, ಈ ರೀಪ್ಲೈ ಬಂತು ಅನ್ನೋದು. ಬಟ್ ಯಾರು ಮಾಡಿದ್ರು ಅನ್ನೋದು ಭಯ ಕೂಡ ಇದೆ. ಸೊ ಅದಾದ ನಂತರ ನಾನು ನಿಮ್ಮ ಸೀನಿಯರ್ ಅಂತ ಹೇಳಿ ಈತನ ಹೆಸರು ಕೂಡ ಹೇಳ್ತಾನೆ, ಸೀನಿಯರ್ ಅಂತ. ಹೌದಾ, ನನಗೆ ಯಾರು ಗೊತ್ತಿಲ್ಲ ಅಂತ. ಇಲ್ಲ, ನನಗೆ ನೀವು ಗೊತ್ತು ಅಂತ ಹೇಳಿ ಮೆಸೇಜ್ ಎಲ್ಲ ಮಾಡೋಕ್ಕೆ ಶುರು ಮಾಡ್ತಾನೆ. ಆದರೆ ಆ ಕಡೆಯಿಂದ ಜಾಸ್ತಿ ರೆಸ್ಪಾನ್ಸ್ ಬರಲ್ಲ. ಸೊ ಹಾಗೆ ರೆಸ್ಪಾನ್ಸ್ ಬಂದಿಲ್ಲ ಅಂದರೂ ಇವನು ಕೂಡ ಹಾಯ್ ಗುಡ್ ಮಾರ್ನಿಂಗ್ ಗುಡ್ ನೈಟ್ ಅಂತ ಹಾಕ್ತಾನೆ ಇರ್ತಾನೆ. ಸ್ವಲ್ಪ ದಿನಗಳಾದ ನಂತರ ಆ ಕಡೆಯಿಂದನೂ ಮತ್ತೆ ರೀಪ್ಲೈಗಳು ಬರುತ್ತೆ. ಹಾಗೆ ಸ್ವಲ್ಪ ಮೆಸೇಜ್ಗಳು, ಆವಾಗಿನ ಕಾಲದಲ್ಲಿ ಒಂದು 100 ಮೆಸೇಜ್ ಫ್ರೀ, 150 ಮೆಸೇಜ್ ಫ್ರೀ, 200 ಮೆಸೇಜ್ ಫ್ರೀ ಅಂತ ಇತ್ತು. ಸೊ ನಿಮಗೆ ಗೊತ್ತಿದೆ. ಸೊ ಆ ದಿನಗಳಲ್ಲಿ ಸೊ ಇವ್ರ ಮೆಸೇಜಸ್ ಹಾಗೆ ಜಾಸ್ತಿ ಆಗ್ತಾ ಇತ್ತು. ಹಾಗೆ ಮೆಸೇಜಲ್ಲಿ ಕ್ಲೋಸ್ ಆಗಿ ಮೆಸೇಜ್ ಮಾಡೋಕ್ಕೆ ಶುರು ಮಾಡ್ತಾರೆ. ಸೊ ಒಂದಿನ ಇವನು ನಾನಿನ ಹತ್ರ ಮಾತಾಡಬೇಕು, ಕಾಲ್ ಮಾಡೋದಕ್ಕಾಗತ್ತಾ, ನಾನಿದ್ರೆ ಏನೋ ಹೇಳಬೇಕು ಅಂತ. ಇವಳು ಇಲ್ಲ, ಮನೆಯಲ್ಲಿ ಬೈತಾರೆ ಅಂತ ಮೆಸೇಜಲ್ಲಿ ಇವರು ತುಂಬ ಕ್ಲೋಸಾಗಿ ಮೆಸೇಜ್ ಮಾಡೋಕ್ಕೆ ಶುರು ಮಾಡ್ತಾರೆ. ಆದರೆ ಇವನು ಒಂದಿನ ತನ್ನ ಪ್ರೀತಿನ ಹೇಳ್ಕೊತಾನೆ. ನಾನು ನಿನ್ನನ್ನು 8ನೇ ಕ್ಲಾಸಿಂದ ನಿನ್ನನ್ನು ತುಂಬ ಇಷ್ಟಪಡ್ತಾ ಇದ್ದೀನಿ, ನಾನು ನಿನಗೆ ಹೇಳ್ಕೊಳೋಕ್ಕಾಗಿಲ್ಲ, ಹೇಗೆ ಹೇಳ್ಕೋಬೇಕು ಅಂತ ನನಗೆ ಗೊತ್ತಾಗಿಲ್ಲ ಅಂತ ಎಲ್ಲ ವಿಷಯಗಳನ್ನ ಹೇಳ್ತಾನೆ. ಆಗ ಇವಳು ಥಿಂಕ್ ಮಾಡ್ತಾಳೆ, ಓ ಇಷ್ಟು ವರ್ಷದಿಂದ ನನಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾನ ಹಾಗೆ ಹೇಗೆ. ಸೊ ಇವಳಿಗೂ ಕೂಡ ಎಲ್ಲೋ ಒಂದು ಕಡೆ ಅವ್ನು ಇಷ್ಟ ಆಗೋಕ್ಕೆ ಶುರು ಆಗ್ತಾನೆ. ಕೊನೆಗೊಂದಿನ ನಾವು ಮೀಟ್ ಆಗೋಣ ಅಂತ ಹೇಳ್ತಾನೆ. ಸೊ ಆ ಒಂದು ಸಮಯದಲ್ಲಿ ಇವಳು ಕೂಡ 10ನೇ ಕ್ಲಾಸು ಮುಗಿತಾ ಇರುತ್ತೆ. ಇನ್ನೇನು ಇವಳು ಕೂಡ ಬೇರೆ ಕಾಲೇಜ್ಗೆ ಸೇರಬೇಕಾಗಿರುತ್ತೆ. ಸೊ ಬೇರೆ ಕಾಲೇಜ್ಗೆ ಇವಳು ಕೂಡ ಜಾಯ್ನ್ ಆಗ್ತಾಳೆ. ಇಬ್ಬರು ಕಾಲೇಜ್
ಆಗಿರುತ್ತೆ. ಸೊ ನಂತರ ಒಂದಿನ ಇವರು ಪ್ಲ್ಯಾನ್ ಮಾಡಿ ಮೀಟ್ ಮಾಡ್ತಾರೆ. ಮೀಟ್ ಮಾಡಿದಾಗ ಅಗೈನ್ ಇವನು ತನ್ನ ಪ್ರೀತಿ ವಿಷಯನ ಎಲ್ಲವನ್ನು ಹೇಳಿ ಅವಳನ್ನ ಕನ್ವಿನ್ಸ್ ಮಾಡಿ ತನ್ನ ಪ್ರೀತಿನ ಹೇಳ್ಕೊತಾನೆ. ಅವಳಿಗೂ ಕೂಡ ತುಂಬ ಇಷ್ಟ ಆಗ್ತಾನೆ. ಕೊನೆಗೆ ಇವರಿಬ್ಬರ ನಡುವೆ ಪ್ರೀತಿ ಹುಟ್ಟುತ್ತೆ. ಸೊ ಈ ಒಂದು ಪ್ರೀತಿ ತುಂಬ ಚೆನ್ನಾಗಿ ಹೋಗ್ತಾ ಇರುತ್ತೆ. ಕೊನೆಗೆ ಈತ ಅವಳನ್ನ ರಿಸ್ಟ್ರಿಕ್ಟ್ ಮಾಡೋಕ್ಕೆ ಶುರು ಮಾಡ್ತಾಳೆ. ನೀನು ಅಲ್ಲಿ ಹೋಗಬಾರ್ದು, ಇಲ್ಲಿ ಹೋಗಬಾರ್ದು, ಅವನ ಜೊತೆ ಮಾತಾಡ್ಬಾರ್ದು, ಇವನ ಜೊತೆ ಮಾತಾಡಬಾರ್ದು, ಹುಡುಗಿಯರ ಜೊತೆ ಮಾತ್ರ ಇರಬೇಕು, ನೀನು ಯಾವ ಹುಡುಗರು ಮಾತಾಡ್ಸಿದ್ರು ಮಾತಾಡಬಾರ್ದು ಅಂತ ರಿಸ್ಟ್ರಿಕ್ಟ್ ಮಾಡೋಕ್ಕೆ ಶುರು ಮಾಡ್ತಾನೆ. ಹೋಗ್ತಾ ಈ ಇವರಿಬ್ಬರ ನಡುವೆ ಇದ್ದಂಥ ಪ್ರೀತಿಗಿಂತ ಜಗಳನೇ ಜಾಸ್ತಿ ಆಗೋಕ್ಕೆ ಶುರುವಾಗುತ್ತೆ. ತುಂಬ ಜಗಳಗಳಾಗುತ್ತೆ. ಇವನು ತುಂಬ ಕೆಟ್ಟ ಮಾತಲ್ಲೆಲ್ಲ ಅವಳನ್ನ ಬೈಯೋಕ್ಕೆ ಶುರು ಮಾಡ್ತಾನೆ, ಅನುಮಾನ ಪಡೋಕ್ಕೆ ಶುರು ಮಾಡ್ತಾನೆ. ಅವಳು ಏನೂ ತಪ್ಪು ಮಾಡಿಲ್ಲ ಅಂದರೂ ಕೂಡ ಇವನು ಬೈತಾನೆ, ಅನುಮಾನ ಪಡೋಕ್ಕೆ ಶುರು ಮಾಡ್ತಾನೆ. ಆದರೂ ಕೂಡ ಅವಳು ಇರಲಿ, ನನಗೆ ನಿನ್ನ ಬಿಟ್ಟರೆ ಬೇರೆ ಯಾರು ಬೇಡ ಕಣೋ, ನಾನು ನಿನ್ನ ಮಾತ್ರನೇ ಲವ್ ಮಾಡ್ತಾ ಇದ್ದಿದ್ದು, ನನಗೆ ನೀನು ಬೈಬೇಡ ಅಂತ ತುಂಬ ಕೇಳ್ಕೊತಾನೆ. ಆದರೂ ಕೂಡ ಅವಳು ಇಬ್ಬರಲ್ಲೂ ಪ್ರೀತಿ ಕಡಿಮೆ ಆಗಲ್ಲ. ಒಂದು ಕಡೆ ಮೀಟ್ ಮಾಡಿದಾಗ ಎಲ್ಲನೂ ಕೂಡ ಮರಿತಾರೆ. ಸೊ ಹಾಗೆ ಇವರಿಬ್ಬರ ನಡುವೆ ಪ್ರೀತಿ ಬೆಳೀತಾ ಹೋಗುತ್ತೆ. ಈತನ ಸ್ಟಡೀಸ್ ಮುಗಿಯುತ್ತೆ, ಇಂಜಿನಿಯರಿಂಗ್ ಮಾಡ್ತಾನೆ. ಸೊ ಸ್ಟಡೀಸ್ಗಳು ಮುಗಿತಾ ಹೋಗುತ್ತೆ. ಆದರೂ ಇವ್ರುಗಳ ನಡುವೆ ತುಂಬ ಜಗಳಗಳು ಯಾವಾಗಲೂ ನಡೆಯುತ್ತೆ. ಎಲ್ಲಿವರೆಗೂ ಅಂದರೆ ಒಬ್ರನ್ನೊಬ್ರು ಬ್ಲಾಕ್ ಮಾಡುವಷ್ಟು ಜಗಳಗಳು ನಡೆಯುತ್ತೆ. ಕೊನೆಗೆ ಮೀಟಾಗಿ ಸರಿಪಡಿಸ್ಕೊತಾ ಇರ್ತಾರೆ. ಕೊನೆಗೆ ಈತ ಇಂಜಿನಿಯರಿಂಗ್ ಮುಗಿಸಿ ಜಾಬ್ಗೋಸ್ಕರ ಬ್ಯಾಂಗ್ಳೂರಿಗೆ ಬರ್ತಾನೆ. ಸೊ ಬ್ಯಾಂಗ್ಳೂರು ಸಿಟಿಗೆ ಬಂದಾಗ ಇವರಿಬ್ಬರ ನಡುವೆ ಡಿಸ್ಟೆನ್ಸ್ ತುಂಬ ಜಾಸ್ತಿ ಆಗುತ್ತೆ. ಆಗ ಇಲ್ಲಿ ಇದ್ದಾಗಲೇ ಇರೋ ಜಗಳ ಅಲ್ಲಿ ಇನ್ನೂ ಜಾಸ್ತಿ ಆಗುತ್ತೆ, ಅನುಮಾನ ಇನ್ನೂ ಜಾಸ್ತಿ ಆಗುತ್ತೆ. ಅವನಿಗೆ ತುಂಬ ಓವರ್ ಥಿಂಕಿಂಗ್ ಮಾಡುವಂಥ ಹುಡುಗ ಆಗಿರ್ತಾನೆ. ತುಂಬ ಓವರ್ ಥಿಂಕಿಂಗ್ ಮಾಡಿ ತುಂಬ ಅನುಮಾನ ಪಡ್ಕೊಂಡು ಅವಳನ್ನ ಬೈತಾನೆ ಇರ್ತಾನೆ. ಪ್ರೀತಿನೇ ಇಲ್ಲ ಅಂದ್ಕೊಳ್ಳಿ, ಬರೀ ಜಗಳನೇ ನಡೆಯುತ್ತೆ ಅವ್ರ ನಡುವೆ. ಸೊ ಕೊನೆಗೆ ಅವಳಿಗೂ ಕೂಡ ತುಂಬ ಬೇಜಾರಾಗುತ್ತೆ. ಕೊನೆಗೆ ಅವಳು ಕೂಡ ತನ್ನ ಸ್ಟಡೀಸನ್ನು ಮುಗಿಸಿ ಬ್ಯಾಂಗ್ಳೂರಿಗೆ ಬರುವ ದಿನಗಳದು. ಕೊನೆಗೂ ಅವಳು ಬ್ಯಾಂಗ್ಳೂರಿಗೆ ಬರ್ತಾಳೆ. ಇಬ್ಬರು ಕೂಡ ಬೆಳೆದಿದ್ದು ಹಳ್ಳಿಲೇ ಬೆಳೆದಿರುವಂತಹ ಹುಡುಗ ಹುಡುಗಿಯರಾಗಿರ್ತಾರೆ. ಈ ಹುಡುಗಿ ಬ್ಯಾಂಗ್ಳೂರಿಗೆ ಬಂದ ತಕ್ಷಣ ಅಲ್ಲಿನ ಹುಡುಗರು, ಅಲ್ಲಿನ ಹುಡುಗಿಯರು ಆ ಒಂದು ಎನ್ವಿರಾನ್ಮೆಂಟ್ನ ನೋಡಿ, ಆ ಒಂದು ಹುಡುಗಿರು ಬಳಸ್ತಿರುವಂತಹ ಬಟ್ಟೆಗಳು, ಆ ಉಡುಗೆ ತೊಡುಗೆ ನೋಡಿ ಇವಳು ತುಂಬ ಶಾಕ್ ಆಗ್ತಾಳೆ. ಸ್ವಲ್ಪ ದಿನಗಳು ಕಳೀತಾ ಇದ್ದಾಗೆ ಇವಳ ಮಾತಿನ ಶೈಲಿನೇ ಚೇಂಜ್ ಆಗುತ್ತೆ. ಇವಳ ಹಾಕೋ ಡ್ರೆಸ್, ಬಟ್ಟೆಗಳೆಲ್ಲನೂ ಕಂಪ್ಲೀಟ್ಲಿ ಚೇಂಜ್ ಆಗುತ್ತೆ. ಹೀಗೆ ಇವಳಲ್ಲಿ ಒಂದಿಷ್ಟು ಚೇಂಜಸ್ಗಳು ನಡೆಯುತ್ತೆ. ಆದರೆ ಇವರಿಬ್ಬರು ಒಬ್ರನ್ನೊಬ್ರು ಹತ್ತಿರ ಇದ್ದಾಗ ಮೀಟ್ ಮಾಡ್ತಾರೆ, ಜಗಳ ಆಡಿದ್ದು ಸರಿ ಮಾಡ್ಕೊತಾರೆ, ಹಾಗೆ ನಡೀತಾ ಇರುತ್ತೆ. ಸ್ವಲ್ಪ ಇವಳು ಬಂದು ಒಂದು 15-20 ದಿನ ಆಗ್ತಾ ಇದ್ದಾಗೆ ಇವನ ಮನಸ್ಸಲ್ಲಿ ಏನೋ ಸ್ಟ್ರಾಂಗ್ ಆಗಿ ಅನಿಸ್ತಿರುತ್ತೆ, ನನಗೆಲ್ಲೋ ಒಂದು ಕಡೆ ಮೋಸ ಆಗ್ತಿದೆ. ತುಂಬ ಸ್ಟ್ರಾಂಗ್ ಆಗಿ ಬಿಲೀವ್ ಮಾಡ್ತಾನೆ ಅವನದನ್ನು. ಹಾಗೆ ಒಂದಿನ ಮೀಟ್ ಆಗ್ತಾರೆ. ಮೀಟ್ ಆದಾಗ ಅವಳು ಮೊಬೈಲ್ ಚೆಕ್ ಮಾಡಿದಾಗ ಇವಳು ತನ್ನ ಟೀಮ್ ಲೀಡರ್ ಜೊತೆ ತುಂಬ ಕ್ಲೋಸ್ ಆಗಿ ಮೆಸೇಜ್ಗಳನ್ನು ಮಾಡಿರ್ತಾಳೆ, ತುಂಬ ಕಾಲ್ಸ್ಗಳನ್ನು ಮಾಡ್ಕೊಂಡಿರ್ತಾಳೆ. ತುಂಬ ಕ್ಲೋಸ್ ಆಗಿ ಅವ್ರ ಮೆಸೇಜಸ್ಗಳಿರುತ್ತೆ. ಅದನ್ನು ನೋಡಿ ಇವನು ತುಂಬ ಶಾಕ್ ಆಗಿ ಅಲ್ಲೇ ಅವಳಿಗೆ ಒಂದೇಟು ಹೊಡಿತಾನೆ ಕೂಡ. ಅವಳು ಕೂಡ ತಿರುಗಿ ಇವನಿಗೆ ಹೊಡಿತಾರೆ. ರೋಡಲ್ಲೇ ಜಗಳ ಆಡ್ತಾರೆ. ಆ ಒಂದು ಜಗಳ ತುಂಬ ವಿಪರೀತವಾಗಿ ಅಲ್ಲಿ ಜಗಳ ಆಡಿ ಆ ದಿನ ಅವಳು PGಗೆ ಹೋಗ್ತಾಳೆ. ಇವನು ತನ್ನ ರೂಮ್ಗೆ ಬರ್ತಾನೆ. ಅದಾದ ನಂತರ ಇವನು ಅವನ ನಂಬರ್ನ ಕೂಡ ಕಲೆಕ್ಟ್ ಮಾಡಿರ್ತಾನೆ. ಅವನಿಗೆ ಫೋನ್ ಮಾಡ್ತಾನೆ, ಅವಳು ನನ್ನ ಹುಡುಗಿ, 7 ವರ್ಷದಿಂದ ಅವಳನ್ನು ನಾನು ಪ್ರೀತಿಸ್ತಾ ಇದ್ದೀನಿ, ನೀನು ಯಾರು ನಮ್ಮಿಬ್ಬರ ಮಧ್ಯ? ಅವನು ಒಂದೇ ಮಾತಾಡ್ತಾನೆ, ಅವಳೇ ನನ್ನನ್ನು ಲವ್ ಮಾಡ್ತಾ ಇದ್ದಾಳೆ, ಅದನ್ನು ಕೇಳೋಕೆ ನೀನು ಯಾರು? ಅವಳನ್ನು ತಡಿ ನೀನು ಅಂತ. ಅವನು ಹೇಳಿದ್ದು ಕರೆಕ್ಟಾಗೇ ಇದೆ. ಅವಳು ಕರೆಕ್ಟಾಗಿದ್ದರೆ ಈ ಒಂದು ವಿಷಯನೇ ಆಗ್ತಾ ಇರಲಿಲ್ಲ. ಕೊನೆಗೆ ಮಾರನೇ ದಿನ ಇವನು ಅವಳ ಆಫೀಸ್ ಗೇಟ್ ಹತ್ರ ಹೋಗ್ತಾನೆ. ಗೇಟ್ ಹತ್ರ ಹೋಗಿ ಗಲಾಟೆ ಮಾಡ್ತಾನೆ. ಆದರೆ ಅಷ್ಟು ವರ್ಷ ಪ್ರೀತಿ ಮಾಡಿರೋಂಥ ಹುಡುಗಿ ಅವಳು ಬಂದು, ನಾನು ನಿನಗೆ ಪೊಲೀಸ್ ಕಂಪ್ಲೇಂಟ್ನ ಕೊಡ್ತೀನಿ, ನೀನು ಇಲ್ಲಿಂದ ಹೋಗಿಲ್ಲ ಅಂದರೆ ನನಗೆ ಪ್ರಾಬ್ಲಮ್ ಆಗುತ್ತೆ, ನನಗೆ ನೀನು ಇಷ್ಟ ಇಲ್ಲ, ದಯವಿಟ್ಟು ಇಲ್ಲಿಂದ ಹೋಗ್ಬಿಡು ಅಂತ ಹೇಳ್ತಾಳೆ.